ಸೊ ಐ ಥಿಂಕ್ ನೀವು ಸ್ಟ್ಯಾನ್ಫರ್ಡ್ಗೆ ಹೋದ್ರಿ, ಅಲ್ಲಿಂದ ಬಂದ್ರಿ, ಡ್ರಗ್ ಡಿಸ್ಕವರಿ ಸೈಡ್ ಇಂಡಿಯಾದಲ್ಲಿ ಒಂದು ಸ್ಟಾರ್ಟಪ್ ಮಾಡಿದ್ರಿ ಆ್ಯಂಡ್ ಆ ಜರ್ನಿ ಬಗ್ಗೆ ಹೇಳಿದ್ರಿ. ಅದರಲ್ಲಿ ಸ್ವಲ್ಪ ನಿಮ್ಗೆ ಅನ್ಕೊಂಡಂಗೆ ಆಗಲಿಲ್ಲ, ಫೇಲ್ ಆಯಿತು ಅಂತ ಹೇಳಿದ್ರಿ. ಯಾಕೆ ಫೇಲ್ ಆಯಿತು ಮತ್ತು ಏನು ಅದರಿಂದ ಒಂದು ಸ್ವಲ್ಪ ಲೆಸನ್ಸ್ ಏನು ತೊಗೊಂಡ್ರಿ ನೀವು? ಡೆಫಿನೆಟ್ಲಿ ರೀ. ಸೊ ಏನಾಗ್ತೈತೆ ರೀ, ಯು ಎಸ್ ಬಂದ್ಮೇಲೆ ಆಸೆ ಭಾಳ ಇರ್ತಾವ. ದಟ್ ಮಾಡ್ತೇವಿ, ಹಿಂಗೆ ಇನೋವೇಟ್ ಮಾಡ್ತೇವಿ, ನಾವು ನೋಡಿದೇವಿ ಜರ್ನಿ ಬೇರೆದವ್ರದ್ದು, ನಾವು ಸಣ್ಣ ಜರ್ನಿ ಮಾಡಿದೇವಲ್ಲೇ, ಈಗ ಇಲ್ಲೇ ದೊಡ್ಡದು ಮಾಡ್ಬೋದು, ನಮ್ಮ ಇಂಡಿಯಾಗೆ ಬೆನಿಫಿಟ್ ಮಾಡೋ ಹಂಗೆ ಆ ವಿಚಾರ ಬರ್ತೇವಿ. ಬಟ್ ಬಿಕಾಸ್ ಯು ಡೋಂಟ್ ಹ್ಯಾವ್ ದ ವಿಸ್ಡಮ್ ಅಲ್ರಿ, ನಮ್ಗೆ ಆದ್ ನೆನಪು ಹಾರ್ತೇವಿ ದಟ್ ಇಂಡಿಯಾನಾಗ ಈಕೋ ಸಿಸ್ಟಮ್ ಇಲ್ಲ. ಸೊ ವಾಟ್ ಇಟ್ ಸ್ಟಾರ್ಟ್ಸ್ ವಿತ್ ಇಟ್ ನಾನು ವರ್ಸಸ್ ಇಕೋ ಸಿಸ್ಟಮ್. ಓಕೆ, ಇಲ್ಲೇ ಇಲ್ಲ, ಎಲ್ಲ ಕಡೆಯಿಂದ ಎಲೆಕ್ಟ್ರಿಸಿಟಿ ಒಂದು ಲೈಸೆನ್ಸ್ ತಗೋಬೇಕಂದ್ರೆ ಬಹಳ ತ್ರಾಸು, ಇದು ಇನ್ನೊಂದು ತ್ರಾಸು, ಅಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ತ್ರಾಸು, ಆನಿಮಲ್ ಟೆಸ್ಟಿಂಗ್ ತ್ರಾಸು, ಐ ಮೀನ್ ಬರೇ ತ್ರಾಸ್ರಿ ಎಲ್ಲಾ ಕಡೆ ನೋಡಿದ್ರೆ. ಸೊ ಏನಾಗ್ತೈತಿ, ಇನಿಷಿಯಲಿ ಯು ಆರ್ ಅಗೇನ್ ವಿ ಬಿಕಮ್ ಅ ಒನ್ ಮ್ಯಾನ್ ಆರ್ಮಿ ರೀ. ನಿಮ್ಗೆ ಅನ್ಸುತ್ತೆ ನಾನೇ ಎಲ್ಲ ಮಾಡ್ಕೊಂತೀನಿ, ನಾ ಪ್ರಾಡಕ್ಟ್ ರಿಸರ್ಚ್ ಮಾಡ್ತೀನಿ, ನಾನು ಸಿಇಒ, ನಾನು CMO, ನಾನು CBO, ನಾನು ಚೀಫ್ ಸೇಲ್ಸ್ ಆಫೀಸರ್ ಎಲ್ಲ. ಓಕೆ, ಬಿಕಾಸ್ ಆ ಲೈಕ್ ಮೈಂಡೆಡ್ನೆಸ್ ಸಿಗಂಗಿಲ್ಲ. ಸಿಕ್ತಂದ್ರೂ ಇಟ್ ಇಸ್ ಪ್ಯೂರ್ಲಿ ಕಮರ್ಷಿಯಲ್, ವೇರ್ ಪೀಪಲ್ ರಿಸ್ಕ್ ತೊಗೊಳಕ್ ಬರಾಕತ್ತಿಲ್ಲ. ಸ್ಯಾಲರಿ ಕೊಡ್ರೆ ನಂಗೆ ಯೂಸ್ ನಾ ಬರ್ತೇನೆ, ಬಟ್ ಅದರಲ್ಲೇ ಏನಿರ್ತೈತಿ, ಯು ಡೂಯಿಂಗ್ ಅ ಜಾಬ್, ಯು ಆರ್ ನಾಟ್ ಡೂಯಿಂಗ್ ಅ ಸ್ಟಾರ್ಟ್ಅಪ್ ಆರ್ ಆಂಟರ್ಪ್ರೆನ್ಯೂರ್ಶಿಪ್. ಅದಿಂದ ಸೊ ಆಲ್ಮೋಸ್ಟ್ 3 ವರ್ಷ ಹಿಂಗೆ ಕೆಲಸ ಮಾಡಿದ್ವಿ. ವಿ ಕೇಮ್ ಅಪ್ 2 ಡ್ರಗ್ ಕ್ಯಾಂಡಿಡೇಟ್ಸ್ ಸಿಕ್ತ್ರಿ. ಒಂದು ಆಸ್ಟಿಯೋಆರ್ಥರೈಟಿಸ್ಗ, ಒಂದು ಸ್ಕಿನ್ ಡಿಸಾರ್ಡರ್ ಸೊರೈಸಿಸ್ಗ್ರಿ. ಅಂಡ್ ಅದನ್ನ ಕ್ಲಿನಿಕಲ್ ಟ್ರಯಲ್ಸ್ ಮಾಡಿ ರಿಸಲ್ಟ್ಸ್ ತುಂಬಾ ಚೆನ್ನಾಗಿ ಬಂದ್ಬಿಡ್ತು. ಆಸ್ ಅ ಫಸ್ಟ್ ಟೈಮ್ ಸೋಲೋ ಫೌಂಡರ್ ನಾನು ಏನ್ ತಪ್ಪು ಮಾಡಿದೆ ಅವಾಗ, ಒಂದು ವೆರಿ ಇಂಪಾರ್ಟೆಂಟ್ ತಪ್ಪು ಅಂದ್ರೆ, ಐ ಥಾಟ್ ಪ್ರಾಡಕ್ಟ್ ಬಂತ, ಐ ಮೀನ್ ರಿಸರ್ಚ್ ಆತು, ಪ್ರೂವ್ ಆತು ದಟ್ ಇಟ್ ಇಸ್ 80% ಬೆಟರ್, 75% ಬೆಟರ್, ನಾ ಗೆದ್ದೆ ಅಂತ ಅನ್ಸ್ತು. ಬಟ್ ಅದ್ ಗೆದ್ದಿರ್ಲಿಲ್ಲ ರೀ, ಅದ್ ಬರೀ ಸ್ಟಾರ್ಟ್ ಇತ್ತು. ನಂಗೆ ಅವಾಗ ತಿಳಿದಿಲ್ಲ. ನಂಗೆ ಅನಿಸ್ತು ದಟ್ ಓಕೆ, ನಾ ಈಗ ತಗೊಂಡು ಹೋಗ್ತೀನಿ ಡಾಕ್ಟರ್ಸ್ಗೆ, ಕ್ಲಿನಿಷಿಯನ್ಸ್ಗೆ, ಎಲ್ಲಾರ್ಗ. ಅವ್ರು ಹೇಳ್ತಾರೆ, ಓ ಪೇಷಂಟ್ಸ್ಗೆ ಇದು ಬೆಟರ್ ಕೊಟ್ಬಿಡೋದು. ಮಾರ್ಕೆಟ್ ಡೈನಾಮಿಕ್ಸ್, ವಾಟ್ ಡ್ರೈವ್ಸ್ ಮಾರ್ಕೆಟ್ ಇನ್ ಹೆಲ್ತ್ ಕೇರ್ ಇಸ್ ನಾಟ್ ದ ಎಫಿಷಿಯನ್ಸಿ ಫಾರ್ ಸೊಲ್ಯೂಷನ್, ಇಟ್ ಈಸ್ ದ ಪ್ರೈಸಿಂಗ್ ಪ್ಯಾರಿಟಿ. ಈ ತಿಳುವಳಿಕೆ ಇರ್ಲಿಲ್ರಿ. ಕೆಮಿಸ್ಟ್ರಿಗೆ ಹೋದೆ, ಹೇಳಿದೆ, ನೋಡಪ್ಪ ನಂದು ಇದು ಆಸ್ಟಿಯೋಆರ್ಥರೈಟಿಸ್ ಟ್ಯೂಬ್ ಐತಿ, ಇದು ತಗೊಂಡ್ರೆ $100 ಕೊಡಕತ್ತೀನಿ, ಇದ್ರಾಗ ನಿಂಗೆ $25 ಮಾರ್ಜಿನ್, 25% ಮಿನಿಮಮ್ ಮ್ಯಾಂಡೇಟೆಡ್ 16 ರೀ. ನಾ 25 ಕೊಡಕತ್ತೇನಪ್ಪ, 25. ಅವ ಸಾಹೇಬ್ರ ನಿಮ್ಗೆ ಯಾಕೆ ತಗೊಳ್ಳಿರಿ? ನಾನು ಹೇಳಿದೆ, ಬೆನಿಫಿಷಿಯಲ್ ಮಾರ, ಮತ್ತೆ ನಿಂಗೆ 25 ಬರಾಕತ್ತೈತಿ. ಇಲ್ಲ, ನಂಗೆ ಇದು ಸಿಪ್ಲಾ ಟ್ಯೂಬ್ ಬರ್ತೈತ್ರಿ, $60 ಟ್ಯೂಬು, ನನಗೆ ಅವರು $14 ಕೊಡ್ತಾರೆ, ನಾನಲ್ಲಿ $46 ಮಾಡಕತ್ತೀನಿ. ಸೊ ನಾ ಹೇಳಿದ್, ಬಟ್ ಪೇಷಂಟ್ಗೆ ಬೆಟರ್ ಅಲ್ಲಪ್ಪ ಅಂತ. ಅದು ಫರ್ಕ್ ಬೀಳಂಗಿಲ್ಲ ಸರ್. ಇದು ರಿಟೇಲ್ ಕೌಂಟರ್, ಓಕೆ, ಡೈರೆಕ್ಟ್ ಟು ಕನ್ಸ್ಯೂಮರ್. ನಾ ಅದ್ರಾದ್ಮೇಲೆ ತಲಿಭಾವ ಅಂತ್ರಿ. ನಾ ಹೇಳಿದೆ, ಏನ್ ಮಾಡ್ಬೇಕು ಮಾರ, ಓಕೆ ಸ್ಟ್ಯಾನ್ಫರ್ಡ್ ಕ್ಯಾಪ್ ಹಾಕೋ, ಏನ್ ಮಾಡ್ಬೋದು ಅಂತ. ನಾ ಹೇಳಿದೆ, ಡಾಕ್ಟರ್ಸ್ ನಾ ಹಿಡಿತೇನೆ ರೀ. ಓಕೆ, ಡಾಕ್ಟರ್ಸ್ ಕಡೆ ಹೋದೆ. ಡಾಕ್ಟರ್ಸ್ ಫುಲ್ ಪೊಲೈಟ್, ಫುಲ್ ದಿಸ್ ಥಿಂಗ್, ಓ ವೆರಿ ಎಫಿಕೇಶಿಯಸ್, ಬಹಳ ಚಲೋ ಐತಿ, ಹಂಗಿಂಗ್ ಅಂತ. ಅಂಡ್ ಅಗೇನ್ ದಿಸ್ ಇಸ್ ನಾಟ್ ಸಮಥಿಂಗ್ ಐ ವಾಂಟ್ ಟು ಗೋ ಟೂ ಡೀಪ್ ಇನ್ ಟು, ಬಟ್ at the end of the day I realized that our prescription ಬರಕತ್ತೆ ಇಲ್ರಿ. even the most supportive, even the most good people, then we realized from a lot of people that prescription per prescription charge ಇರ್ತೈತಿ. ಆ ಚಾರ್ಜ್ ಅಂದ್ರೆ ನಾವು ಹೋಟೆಲ್ ಟ್ರಿಪ್ ಇದು ಅದು ಏನೇನೋ ಸ್ಪಾನ್ಸರ್ ಮಾಡ್ಬೇಕಂತ್ರಿ, ಆ DNA ನಾಗ ಇಲ್ಲಲ್ರಿ. ಸೊ ಏನಾಗ್ತೈತಿ, ನೀವು ಇದೆಲ್ಲ ಮಾಡಿಸ್ಬೇಕಂದ್ರ ನಿಮ್ಗೆ ಸ್ವಲ್ಪ DNA ನಾಗ ಇರಬೇಕು, ದಟ್ ನಾನ್ ಮಾಡ್ಬೇಕು. ಸೊ ಇದಿಷ್ಟೆಲ್ಲ ಮಾಡಿದ್ಮೇಲೆ ಗುರ್ತಾತು ದಟ್ ಟೆಕ್ನಿಕಲ್ ವಿಕ್ಟ್ರಿ ಏನಿತ್ತು, ನಿಮ್ದು ಇನೋವೇಷನ್ ಏನಿತ್ತು, ದಟ್ ವಾಸ್ ವರ್ತ್ಲೆಸ್ ಇನ್ ದ ಎಂಡ್, ಪ್ರೈಮರ್ಲಿ ಬಿಕಾಸ್ ಆಫ್ ಕಮರ್ಷಿಯಲ್ ರೀಸನ್, ದ ಸ್ಟ್ರಕ್ಚರಿಂಗ್. ಸೊ a success is not based of just technical innovation or just getting some results or something like that. Not just marketing, sales, scale up. ಇಷ್ಟು ಬೇರೆ ಬೇರೆ ಭಾಗ ಇದಾವ, ಇದನ್ನ ತಿಳಿದಿದ್ದಿಲ್ರಿ. ಇದನ್ನ ಒಂದ್ ವೇಳೆ US ಅಲ್ಲಿ ಮಾಡಿದ್ರೆ ಸಕ್ಸಸ್ ಆಗೋ ಚಾನ್ಸಸ್ ಇತ್ತಾ? 100%. ಅಲ್ಲೇ ಮೆಕ್ಯಾನಿಸಮ್ಸ್ ಇರ್ತಾವ್ರಿ. ಯಾಕಂದ್ರೆ ವೇರ್ ಯು ಎಂಡ್ ಅಲ್ರಿ, ಇನ್ನೊಬ್ಬ ಬರ್ತಾನ. ನಾವು ಆಕ್ಚುಲಿ ನಾವು ಫಸ್ಟ್ ಎಕ್ಸಿಟ್ ಮಾಡಿದ್ದು ಸಮಥಿಂಗ್ ನಾಟ್ ದಿಸ್ ಕೈಂಡ್, ಬಟ್ ಸ್ವಲ್ಪ ಸ್ಲೈಟ್ಲಿ ಡಿಫ್ರೆಂಟ್ ಇತ್ತು. ಬಟ್ ಅಲ್ಲೇ ಒಬ್ಬ ಬರ್ತಾನ, ಐ ಹ್ಯಾವ್ ಡನ್ ದಿಸ್, ಲೆಟ್ ಮಿ ಕೈಂಡ್ ಆಫ್ ಫಿಗರ್ ಔಟ್ ಅ ಡೀಲ್ ವೇರ್ ಐ ಕ್ಯಾನ್ ಗೆಟ್ ದಿಸ್ ಅಪ್ರೂವಲ್, ಐ ವಿಲ್ ಗೆಟ್ ದಿಸ್ ಇನ್ ಪ್ಲೇಸ್, ಐ ವಿಲ್ ಗೆಟ್ ಇನ್ಶೂರೆನ್ಸ್ ಅಪ್ರೂವಲ್. ಹಿಂಗೆಲ್ಲ ಮಾಡ್ಕೊಂಡ್ರಿ 2-3-4 people, I'll tell you, we could have done this so much more easily there. ಇಂಡಿಯಾನಾಗ ಇನ್ನೊಂದು ಪ್ರಾಬ್ಲಮ್ ಏನಂತಂದ್ರೆ ರೆಗ್ಯುಲೇಷನ್ ಬಂದ್ಬಿಡ್ತಿರು. ಒಂದು ಆಕ್ಟ್ ಇತ್ತು, ನ್ಯಾಷನಲ್ ಬಯೋಡೈವರ್ಸಿಟಿ ಆಕ್ಟ್ ಅಂತ್ರಿ. ನಮ್ಗೆ ಯಾರು ಖರೀದಿ ಮಾಡಕ್ ಆಫರ್ ಕೊಟ್ಟಿದ್ರು, ಬಹಳ ಚಲೋ ಆಫರ್ ಇತ್ತು. ಇಂಟರ್ನ್ಯಾಷನಲ್ ಕಂಪ್ನಿ ಕಂಪ್ಲೀಟ್ಲಿ ಕ್ಲೋಸ್ ಆಗ್ಬಿಡ್ತಾ ಅದು, ಬಿಕಾಸ್ ಅವ್ರಿಗೆ ನಮ್ಮ ಕಡೆಯಿಂದ ಒಂದು NOC ಬೇಕಿತ್ತು. ಬಟ್ ಆ ನ್ಯಾಷನಲ್ ಬಯೋಡೈವರ್ಸಿಟಿ ಆಕ್ಟ್ ನಾವು ಯಾರ ಜೊತೆ ಮಾತಾಡಿದ್ವಿ, ಮಿನಿಸ್ಟ್ರಿ ಜೊತೆ, ಫಾರೆಸ್ಟ್ ಮಿನಿಸ್ಟ್ರಿ, ಅವ್ರು ಹೇಳಿದ್ರು, ಇಲ್ಲ ನಮ್ಗೆ ಆ ಕಂಪ್ನಿ ಬುಕ್ಸ್ ಬೇಕು, ಅಕೌಂಟ್ಸ್ ಕೊಟ್ಟು ತೋರಿಸಿದ್ರೆ ಅಷ್ಟ ನಮ್ಗೆ ಪರ್ಮಿಷನ್ ಕೊಡ್ತೇವೆ. ಆ ಕಂಪ್ನಿ ಹೋಗ್ಬಿಡ್ತಾರೆ. ಸೊ ಈ ತರ ಲೀಗಲ್, ಕಮರ್ಷಿಯಲ್, ಮಾರ್ಕೆಟ್ ಫೋರ್ಸಸ್, ಆಲ್ ಆಫ್ ದಿಸ್ ಕಂಬೈನ್ಡ್ ಟು ಕೈಂಡ್ ಆಫ್ ಗೋ ಇಂಟು ಅ ಪ್ರಾಬ್ಲಮ್, which is when I realized innovation is just the starting point. And it was a learning experience for me. It's a failure. At the end of the day, ನಾವು ಲೈಸೆನ್ಸ್ ಮಾಡಿದ್ವಿ ರೀ, ಅದನ್ನ ಬೇರೆಯವ್ರಿಗೆ ಯಾರು
DNA ಇತ್ತು, ಇದೆಲ್ಲ ಮಾರ್ಜಿನ್ ಕೊಡಾಕ ಜನಗಳ್ಗೆ ನಮ್ಗಿರ್ಲಿಲ್ಲ, ಬಟ್ ಯಾರು ಬೇರೆಗಿತ್ತು, ಬಟ್ ನಮಗೂ ಸ್ವಲ್ಪ ಬಂತು ಹಣ. ಅಂಡ್ ದೆನ್ ವಿ ಸೆಡ್ ದಟ್ ಓಕೆ, ವಿ ಅಟ್ ಲೀಸ್ಟ್ ಲಾಸರ್ ಆಗ್ಲಿಲ್ಲಪ್ಪ. And then we moved on with these lessons that how to handle a massive ecosystem, ಬೇರೆ stakeholders, ಎಲ್ಲರಿಗೂ ಅವ್ರದೇ ಇಂಟ್ರೆಸ್ಟ್ ಬೇಕು. How do you bring that together? ಅದು US ನಲ್ಲಿ ಈ ಪ್ರಾಬ್ಲಮ್ ಇಲ್ಲ. ಅಲ್ಲೇ ಅದಾವ ಮಾರ್ಕೆಟ್ ಫೋರ್ಸಸ್, ಬಟ್ ದೇ ಆರ್ ವೆಲ್ ಡಿಫೈನ್ಡ್. ಇಫ್ ಯು ಪ್ಲೇ ದಟ್ ಒನ್ ರೂಲ್, ದೆನ್ ನೀವು ಎಂಟ್ರಿ ಸಿಗ್ತದೆ. ಇಲ್ಲಿ ಜುಗಾಡ್ ಮಾಡಕ್ ಬರ್ಬೇಕು ನಿಮ್ಗೆ. ಜುಗಾಡು ಬೇಕ್ರಿ, ಅಂಡ್ ಇಟ್ ಇಸ್ ಲೈಕ್ ಸಸ್ಟೈನ್ ಜುಗಾಡ್. ಅಂಡ್ ಎಸ್ಪೆಷಲಿ ಏನಾಗ್ತೈತ್ರಿ, ವೆನ್ ಯುವರ್ ಸೋಲೋ ಫೌಂಡರ್, ದಟ್ಸ್ ದ ಬಿಗ್ಗೆಸ್ಟ್ ಥಿಂಗ್ ಐ ವಾರ್ನ್ ಪೀಪಲ್ ಅಗೇನ್ಸ್ಟ್. ನಿಮ್ಗೆ ಎಕ್ಸ್ಪ್ಲೋರೇಷನ್ ಮಾಡೋದೈತ್ರಿ, ಸೋಲೋ ಮಾಡ್ರಿ, ಬಟ್ ಡೋಂಟ್ ಫೌಂಡ್ ಅ ಸ್ಟಾರ್ಟ್ಅಪ್ ವಿತ್ ಜಸ್ಟ್ ಸೋಲೋ. ಬಿಕಾಸ್ ಏನಾಗ್ತೈತಿ, ನೀವು ಇನೋವೇಟಿವ್ ಮಾಡಿರಲ್ರಿ, ನೀವು ಪ್ರಾಡಕ್ಟ್ ಕ್ರಿಯೇಟ್ ಮಾಡಿರಿ, ನಿಮ್ಗೆ ಬಹಳ ನಮ್ಮ ಬೇಬಿ ಅಪ್ಪ ಇಷ್ಟು ಬೆಟರ್ ಐತಿ ಅಂತ ಅದು ಫ್ರಸ್ಟ್ರೇಷನ್ ಇರ್ತೈತಿ. ನಾಟ್ ಫ್ರಸ್ಟ್ರೇಷನ್, ದಟ್ ಹೋಪ್ ಐತಿ, ಖುಷಿ ಐತ್ರಿ. ಬಟ್ ವೆನ್ ಯು ಗೋ ಟು ದ ಮಾರ್ಕೆಟ್, ಏನ್ ಮಾಡೋದಪ್ಪ ತಗೊಂಡಂತ ಹಿಂಗ್ ಬಂದ್ಬಿಡ್ತೈತಿ. ಸೊ ದೆನ್ ಯು ರಿಯಲೈಸ್ ಯುವರ್ ಓನ್ ಕ್ರಿಯೇಷನ್ ಬೀಂಗ್ ಡಿವ್ಯಾಲ್ಯೂಡ್ ಅಂಡ್ ಯು ಕಾಂಟ್ ವೇರ್ ಮಲ್ಟಿಪಲ್ ಹ್ಯಾಟ್ಸ್. ದಟ್ಸ್ ದ ರೀಸನ್. ಇದು ತಿಳುವಳಿಕೆ ಬಹಳ ಹೊತ್ತಾದ್ಮೇಲೆ ಬಂತು. ಅದಕ್ಕೆ ನಂಗೆ ಮಾರ್ಫಿಂಗ್ ಮಷೀನ್ಸ್ ನಲ್ಲೇ ಬಂದಾಗ, ನಂಗೆ ಫೌಂಡರ್ಸ್ ಒಬ್ರು ಬಹಳ ಟೆಕ್ನಿಕಲ್, ಒಬ್ರು ಬಹಳ ಸಾಫ್ಟ್ವೇರ್ ಮೇಲೆ ಅಂದಾಗ ನಂಗೆ ಅನಿಸ್ತು, ಇದು ಟೀಮ್ ಅಪ್ಪ, ಈಗ ಫೈನಲಿ ಯು ಡೋಂಟ್ ಹ್ಯಾವ್ ಟು ವೇರ್ ಆಲ್ ದ ಹ್ಯಾಟ್ಸ್. ಸೊ ವೆರಿ ಕ್ರಿಟಿಕಲ್. Awesome. ನೀವು ಸ್ಟ್ಯಾನ್ಫರ್ಡ್ಗೆ ಒಂದು ಮೆಡಿಕಲ್ ಡ್ರಗ್ ಡಿಸ್ಕವರಿಗೆ ಅಂತ ಹೋಗಿದ್ರಲ್ಲ, ಅದೇನಾಯ್ತು ಮುಂದೆ? ಅದನ್ನ ಪರ್ಸ್ಯೂ ಮಾಡಿದ್ರ? ಇಲ್ಲ ಸರ್. ಸೊ ಡ್ರಗ್ ಡಿಸ್ಕವರಿ ಅಲ್ಲಿ ಮಾಡಿ ನಾವು ವಿ ಆಕ್ಚುಲಿ ಡಿಡ್ ಅ ಸ್ಟಾರ್ಟ್ಅಪ್ ವಿಚ್ ವಾಸ್ ಮೋರ್ ಇಂಟು ಇನ್ಕ್ರೀಸಿಂಗ್ ಪ್ರೊಡಕ್ಟಿವಿಟಿ ಆಫ್ ಡ್ರಗ್ ಪ್ರೊಡಕ್ಷನ್. ಅಂದ್ರೆ ನೀವು ಒಂದು ದೊಡ್ಡ ಫರ್ಮೆಂಟರ್ನಾಗ ಒಂದು 100 ಗ್ರಾಮ್ ಇನ್ಸುಲಿನ್ ಮಾಡಿದ್ರೆ, ಆ 100 ಗ್ರಾಮ್ ಇನ್ಸುಲಿನ್ ಕಂಪ್ಯಾರಿಸನ್ ನಾಗ ನಿಮ್ಗೆ 200 ಗ್ರಾಮ್ ಇನ್ಸುಲಿನ್ ಬಂದ್ಬಿಡುತ್ತೆ. ಸೊ ಕೈಂಡ್ ಆಫ್ ಫುಡ್ ಫಾರ್ ಬ್ಯಾಕ್ಟೀರಿಯಾಸ್ ವಿಚ್ ಪ್ರೊಡ್ಯೂಸ್ ದೋಸ್ ಇನ್ಸುಲಿನ್. ಈ ತರ ಪ್ರಾಜೆಕ್ಟ್ ಮಾಡಿದ್ವಿ. ಬಟ್ ಅಲ್ಲೇ ಕಿಡ್ನಿ ಫೇಲ್ಯೂರ್ ಅದಕ್ಕೇನು ಪರ್ಸ್ಯೂ ಮಾಡಿಲ್ಲ, ಅಲ್ಲೇ ಸ್ಟ್ರಕ್ಚರ್ ಇಲ್ರಿ. ಸೊ ಇಂಡಿಯಾಗೆ ಅಡ್ವಾಂಟೇಜ್ ಅದಾವ. ಲೈಕ್ ನಾ ಬರೇ ಐ ಟೋಲ್ಡ್ ಯು ಪರ್ಹ್ಯಾಪ್ಸ್ ದ ಡಿಸ್ಅಡ್ವಾಂಟೇಜಸ್. ದ ರೀಸನ್ ಐ ರಿಟರ್ನ್ ಟು ಇಂಡಿಯಾ ವಾಸ್ ದ ಡ್ರಗ್ ಡಿಸ್ಕವರಿ ಕ್ಲೈಮೇಟ್ ಈಸ್ ಬೆಟರ್ ಹಿಯರ್. ಅಂದ್ರ ಅಲ್ಲಿ US ನಾಗ ನೀವು ಡ್ರಗ್ ಡಿಸ್ಕವರಿ ಮಾಡ್ಬೇಕಂದ್ರ ಮೊದಲ 100-200 ಮಿಲಿಯನ್ ಕೊಡ್ರಿ, ಒಂದು ಎಕ್ಸ್ಪೆಂಡಿಚರ್ ಮಾಡ್ರಿ, ಫಿಕ್ಸ್ಡ್ ರೂಟೀನ್ ಇರ್ತೈತಿ. ದೇ ಡೋಂಟ್ ರಿಲೈ ಆನ್ ನ್ಯಾಷನಲ್ ಬಯೋಡಿವರ್ಸಿಟಿ ಆಸ್ ಮಚ್. ನಮ್ಮ ಇಂಡಿಯಾನಾಗ ಫೈಟೋಫಾರ್ಮಸ್ಯೂಟಿಕಲ್ಸ್ ಅಂಡ್ ಸಮ್ ಆಯುರ್ವೇದಿಕ್ ಸೈಡ್, ಆ ಎಲ್ಲ ಹೆಂಗ್ ಫ್ರೇಮ್ವರ್ಕ್ ಐತಲ್ರಿ, ಯು ಕ್ಯಾನ್ ಗೆಟ್ ಟು ಅ ಕ್ಲಿನಿಕಲ್ ಟ್ರಯಲ್ ಇನ್ ಆಸ್ ಲೆಸ್ as 1 crore in as less as 6 months. Of course, there has to be some rigor in terms of ಹೆಂಗ್ ರಿಸರ್ಚ್ ಮಾಡಕತ್ತೀರಿ, ಬಟ್ as long as that safety is there, then you can get to that thing very quickly. So very clear ಇತ್ರಿ day one ಲಿಂದ that skill set, abilities, mindset ಅಲ್ಲಿಂದ ಕಲಿಯೋದು, ಬಟ್ ಬಂದ್ ಇಲ್ಲಿ ಮಾಡೋದು, because here it is much faster. And here I discovered those drugs within 2 years. That would have taken me at least 7 to 8 years there in US. Okay.